ರಾಜಕೀಯ ಟ್ವಿಸ್ಟ್ ಪಡೆದ ಚೌಹಾಣ್ ಪುತ್ರನ ಮದುವೆ ಬ್ರೇಕಪ್ ಸ್ಟೋರಿ. ಮಾಜಿ ಸಚಿವ ಭಗವಂತ ಖೂಬಾ ಈ ಎಲ್ಲಾ ಟೀಮ್ನ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಔರಾದ ಶಾಸಕ ಪ್ರಭು ಚೌಹಾಣ್ ಬಾಂಬ್ ಹಾಕಿದ್ದಾರೆ. ರಾಜಕೀಯ ಟ್ವಿಸ್ಟ್ ಪಡೆದ ಚೌಹಾಣ್ ಪುತ್ರನ ಮದುವೆ ಬ್ರೇಕಪ್ ಸ್ಟೋರಿ. ಮಾಜಿ ಸಚಿವ ಭಗವಂತ ಖೂಬಾ ಈ ಎಲ್ಲಾ ಟೀಮ್ನ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಔರಾದ ಶಾಸಕ ಪ್ರಭು ಚೌಹಾಣ್ ಬಾಂಬ್ ಸಿಡಿಸಿದ್ದಾರೆ. ನನ್ನ ಕುಟುಂಬದ ಹೆಸರು ಹಾಳು ಮಾಡಲು ಖೂಬಾ ಯತ್ನವನ್ನ ಮಾಡಿದ್ದಾರೆ. ಇನ್ನೋರ್ವ ಸ್ಥಳೀಯ ಮುಖಂಡನ ಹೆಸರು ರಿವೀಲ್ ಅನ್ನ ಮಾಡಿದ್ದಾರೆ ಶಾಸಕರು. ಪ್ರಭು ಚೌಹಾಣ್ ಮುಗಿಸೋದು ಭಗವಂತ ಖೂಬಾನ ಒಳಸಂಚು ಅಂತ ಹೇಳಿದ್ದಾರೆ. ನಾನು ಖೂಬಾ ರೀತಿ ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಚೌಹಾಣ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಡೈರೆಕ್ಟ್ ಆಗಿ ಖೂಬಾ ಬರಲ್ಲ, ಹಿಂದೆ ಇದ್ದು ಆಟ ಆಡ್ತಾ ಇದ್ದಾರೆ. ನಮ್ಮ ಮನೆ ಕೇಸ್ ಇದೆ, ಇದರಲ್ಲಿ ಖೂಬಾ ಯಾಕೆ ಬಂದಿದ್ದಾರೆ? ಸುದ್ದಿಗೋಷ್ಠಿಯನ್ನ ನಡೆಸಿ ಔರಾದ ಶಾಸಕ ಪ್ರಭು ಚೌಹಾಣ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ. ಏನೀಗ ಆಗ್ತಾ ಇದೆ ಬೆಳವಣಿಗೆ? ಪ್ರತೀಕ್ ಚೌಹಾಣ್, ಪ್ರಭು ಚೌಹಾಣ್ ಅವರ ಪುತ್ರನ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಬಂದಿತ್ತು. ಇನ್ನು ನಿಶ್ಚಿತಾರ್ಥವನ್ನ ಮಾಡಿಕೊಂಡು ಲೈಂಗಿಕವಾಗಿ ಬಳಕೆಯನ್ನ ಮಾಡಿಕೊಂಡು ಆ ಯುವತಿಗೆ ಮೋಸ ಮಾಡಿದ್ದಾರೆ. ಮದುವೆಯನ್ನ ಮಾಡಲಿಕ್ಕೆ ಒಪ್ಕೊಂಡಿಲ್ಲ, ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ. ನನ್ನ ಲೈಂಗಿಕವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆ ಸಂತ್ರಸ್ತ ಯುವತಿ ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಔರಾದ ಶಾಸಕ ಪ್ರಭು ಚೌಹಾಣ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನಪ್ಪಾ ಬಾಂಬ್ ಅಂತ ಅಂದ್ರೆ, ಸ್ವಪಕ್ಷದವರ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಕುಟುಂಬದ ಹೆಸರನ್ನ ಹಾಳು ಮಾಡೋದಕ್ಕೆ ಖೂಬಾ ಯತ್ನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕುಟುಂಬಕ್ಕೆ ಏನು ಒಳ್ಳೆ ಹೆಸರಿದೆ ಅದನ್ನ ಹಾಳು ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಮುಂದೆ ಬಂದು ಈ ರೀತಿಯಾಗಿ ಡೈರೆಕ್ಟ್ ಹಿಟ್ ಮಾಡೋದಿಲ್ಲ, ಹಿಂದೆ ನಿಂತ್ಕೊಂಡು ಹಿಟ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರಂತ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಮನೆ ಕೇಸ್ ಇದೆ, ಇದರಲ್ಲಿ ಖೂಬಾ ಯಾಕೆ ಬಂದಿದ್ದಾರೆ? ಅವ್ರಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇದೀಗ ಈ ಪ್ರಕರಣ ಪರ್ಸನಲ್ ವಿಚಾರಕ್ಕೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ, ರಾಜಕೀಯ ಎಂಟ್ರಿ ಆಗ್ತಾ ಇದೆ. ನೀವು ಕೂಡ ನಾಯಕರು ಭಗವಂತ ಖೂಬಾ ಆಯ್ತು 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 ನೋಡಿ ಟೀಮ್ನಲ್ಲಿ ಎಷ್ಟು ಜನ ಇದ್ದಾರೆ? ಟೀಮ್ನಲ್ಲಿ ಎಷ್ಟು ಜನ ಇದ್ದಾರೆ? ಸರ್ ಸರ್ ಈಗ ಹೇಳಿ ಸರ್, ಯಾರು ಸರ್? ನಾಯಕರು ಸೇವಕರು ಸರ್. ನಾನು ಹೇಳಿದೀವಿನ ಎಕ್ಸ್ MP ಭಗವಂತ ಖೂಬಾ ಕ್ಯಾಪ್ಟನ್ ಪ್ರಭು ಚೌಹಾಣ್ಗೆ ಮುಗಿಸ್ಬೇಕು. ನೋಡಿ ಕೇಳಿ ಪೂರ್ತಿ ನೋಡಿ. ನೋಡಿ ಕ್ಲಿಯರ್ ತೋರಿಸಿ, ಬಟ್ ಆಡೋದಂತ ಮೇಲೆ ಫೋಟೋ ಕ್ಲಿಯರ್ ಸರಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ರಾಜ್ಕುಮಾರ್, ಏನಿದು ಪರ್ಸನಲ್ ವಿಚಾರಕ್ಕೆ ರಾಜಕೀಯ ಯಾಕೆ ಎಂಟ್ರಿ ಆಗ್ತಾ ಇದೆ ಅಂತ ಈಗ? ಖಂಡಿತವಾಗ್ಲೂ ಏನು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಶಾಸಕರಾದಂತಹ ಪ್ರಭು ಚೌಹಾಣ್ ಪುತ್ರನ ಒಂದು ಎಂಗೇಜ್ಮೆಂಟ್ ವಿಷಯ ಇವತ್ತ ರಾಜಕೀಯ ತಿರುವು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಒಂದು ಕಡೆ ಆ ಸಂತ್ರಸ್ತ ಯುವತಿ ಒಂದು ಮಹಿಳಾಗೆ ಕೂಡ ಕಂಪ್ಲೇಂಟ್ ಕೊಟ್ಟು ನನಗೆ ಲೈಂಗಿಕ ಆಗಿ ಬಳಸ್ಕೊಂಡಿದ್ದಾರೆ, ಅದ ನಂತರ ನನಗೆ ಮದುವೆ ಕೂಡ ಮಾಡ್ಕೊಂತ ಇಲ್ಲ, ಹಾಗಾಗಿ 2 ವರ್ಷಗಳ ಹಿಂದೆ ಒಂದು ಎಂಗೇಜ್ಮೆಂಟ್ ಆಗಿತ್ತು, ಆದ್ರೂ ಇಲ್ಲಿವರೆಗೂ ಕೂಡ ನಾನು ಸತತವಾಗಿ ಅವರಿಗೆ ಮದುವೆ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ಒಂದು ಅವರ ತಂದೆ ಸಂತ್ರಸ್ತ ತಂದೆ ಆಗಿರ್ಬೋದು, ಅವರ ಕುಟುಂಬದವರಿಗೆ ಪ್ರಭು ಚೌಹಾಣ್ಗೆ ಸಾಕಷ್ಟು ಬಾರಿ ಒಂದು ಮನವಿ ಮಾಡ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಅವರು ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಹಾಗಾಗಿ 2 ವರ್ಷದಿಂದ ಏನೋ ಪ್ರತೀಕ್ ಚೌಹಾಣ್ ಏನಿದ್ದಾರೆ ಅವರು ನನಗೆ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ, ಅದಾದ ನಂತರ ನನಗೆ ಮದುವೆ ಮಾಡ್ಕೊಳ್ಳಕ್ಕೆ ಒಪ್ತಾ ಇಲ್ಲ ಅಂತ ಒಂದು ಕಡೆ ಹುಡುಗಿಯನ್ನು ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಸುದ್ದಿಗೋಷ್ಠಿಗಳನ್ನ ಮಾಡಿ ಪ್ರಭು ಚೌಹಾಣ್ ನೇರವಾಗಿ ಒಂದು ಆರೋಪನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ನನ್ನ ಮಗ ತಪ್ಪು ಮಾಡಿಲ್ಲ, ಆ ಹುಡುಗಿಗೆ ದೈಹಿಕವಾಗಿ ಯಾವುದೇ ರೀತಿ ಬಳಸ್ಕೊಂಡಿಲ್ಲ ಅಂತ ಪ್ರಭು ಚೌಹಾಣ್ ಕೂಡ ಒಂದು ಖಂಡಿತವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಭಗವಂತ ಖೂಬಾ ಏನಂತಂದ್ರೆ ಮಾಜಿ ಸಂಸದರಾದಂತಹ ಭಗವಂತ ಖೂಬಾ ಅವರು ಇದರಲ್ಲಿ ಕ್ಯಾಪ್ಟನ್ ರೀತಿ ಒಂದು ಪ್ಲಾನ್ ಮಾಡಿ ನನ್ನ ಕುಟುಂಬಕ್ಕೆ ಡ್ಯಾಮೇಜ್ ಮಾಡ್ಬೇಕಂತ ಸಾಕಷ್ಟು ಬಾರಿ ಪ್ರಯತ್ನ ಮಾಡ್ತಾ ಇದಾರಂತೆ. ಏನು ಖುದ್ದಾಗಿ ಪ್ರಭು ಚೌಹಾಣ್ ಒಂದೇ ಆರೋಪ ಮಾಡ್ತಾ ಇದಾರೆ. ಪದೇ ನನ್ನ ಕುಟುಂಬಕ್ಕೆ ಅವರು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತೆ 2013ರಿಂದ ಇಲ್ಲಿವರೆಗೂ ಅವರು ಒಂದು ಟೀಮ್ ಮಾಡ್ಕೊಂಡು ನಮ್ಮ ಮನೇಲಿ ಯಾವುದೇ ರೀತಿ ಪ್ರೋಗ್ರಾಮ್ ಇರ್ಬೋದು, ನಾನು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಕೂಡ ಅವರು ಅಡ್ಡೆ ಹಾಕ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಪ್ರಮುಖವಾಗಿ ಪ್ರಭು ಚೌಹಾಣ್ ಆ ಹುಡುಗಿ
ಸಂಸತ್ತ ಹುಡುಗಿ ಇದ್ದಾರೆ. ಅದು 9 ತಿಂಗಳ ಹಿಂದೆ ಏನೋ ಹಿರಿಯರ ಒಂದು ಕಮಿಟಿಯ ಏನೋ ಅದು ಸಮಾಜದ ಹಿರಿಯ ಮುಖಂಡರು ಕುಂತು ನಾವು ಒಂದು 9 ತಿಂಗಳ ಹಿಂದೆ ಅದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದೀವಿ. 9 ತಿಂಗಳಾದ ನಂತರ ಇವಾಗ ಯಾಕೆ ಆ ಮಾತು ಬರ್ತಾ ಇದೆ ಅಂತ ಕೂಡ ಪ್ರಭು ಚೌಹಾಣ್ ಒಂದು ಆರೋಪ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಭಗವಂತ ಖೂಬಾ ಇದರಲ್ಲಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ಖೂಬಾನ ಮಾತು ಕೇಳಿ ಇವತ್ತು ಸಂತ್ರಸ್ತೆ ಒಂದು ಕಂಪ್ಲೇಂಟ್ ಕೂಡ ಕೊಡಕ್ ಹೋಗಿದ್ದಾರೆ. ಹಾಗಾಗಿ ಇವಾಗ ಬೀದರ್ ಜಿಲ್ಲೆಯ ಪ್ರದೀಪ್ ಗುಂಟೆ SP ಅವ್ರ ಹತ್ರ ಹೋಗಿ ಯುವತಿ ಒಂದು ತನ್ನ ಅಳುವನ್ನು ತೋರ್ಕೊಂಡಿದೆ. ಅದಾದ ನಂತರ ಇವಾಗ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತೀಕ್ ಚೌಹಾಣ್ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ ಇವಾಗ ನಡೀತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ನೋಡಿದ್ರೆ ಇದರಲ್ಲಿ ರಾಜಕೀಯ ಯಾಕೆ ಬರ್ತಾ ಇದೆ ಅಂತ ಪ್ರಭು ಚೌಹಾಣ್ ಕೇಳ್ತಾ ಇದ್ದಾರೆ. ನಮ್ಮ ಮನೆಯ ವಿಷಯ ಅದರಲ್ಲಿ ಭಗವಂತ ಖೂಬಾ ಯಾಕೆ ಇಂಟರ್ಫಿಯರ್ ಆಗ್ತಾ ಇದಾರೆ, ನನ್ನ ವಿಷಯದಲ್ಲಿ ಯಾಕೆ ಅವರು ಅಭಿವೃದ್ಧಿ ಪರವಾಗಿ ಹೋಗ್ಲಿ ಆದ್ರೆ ನನ್ನ ಪರವಾಗಿ ಯಾಕೆ ಬರ್ತಾ ಇದಾರೆ ಅಂತ ಒಂದು ಆರೋಪ ಮಾಡ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.